ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಹುಡುಗರೆಲ್ಲ ಒಂದು ಚಾಲೆಂಜ್ ಮಾಡೋದಕ್ಕೆ ಸೇರಿದೀವಿ. ಆ ಚಾಲೆಂಜ್ ಏನಂದ್ರೆ ವಾಟರ್ ಮಿಲನ್ ಯಾರು ಜಾಸ್ತಿ ಬೇಗ ತಿಂತಾರೆ ಅನ್ನೋ ಚಾಲೆಂಜ್. ಬಟ್ ಹೆಂಗ್ ತಿಂತಾರೆ ಅನ್ನೋದು ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ನಮ್ಮ ಹುಡುಗರು ಒಬ್ಬೊಬ್ಬರನ್ನೇ ಕರಿತೀನಿ ನಾನು. ಇವಾಗ ಸದ್ಯಕ್ಕೆ ಒಬ್ಬ ಫಸ್ಟ್ ಕಂಟೆಸ್ಟೆಂಟ್ ಬಂತು. ಪ್ರದ್ಯುಮ್ನ, ಇದೆಲ್ಲ ನೋಡಿದ್ಮೇಲೆ ನಿನ್ಗೇನ್ ಅನ್ಸತ್ತಮ್ಮ? ಎಷ್ಟೊತ್ತಿಗೆ ತಿನ್ಬೋದು? ಈಸಿ ಇದೆ, ಈಸಿ ತಿನ್ಬೋದು. ಎಷ್ಟೊತ್ತು ತಗೊಂತೀರಿ? ಸೆಕೆಂಡ್ಸ್ ಎಷ್ಟು ಮಿನಿಟ್ಸ್ ತಗೋಬೋದು? 1 ನಿಮಿಷದೊಳಗಡೆ ತಿಂತೀನಿ ನಾನು. ತಿಂತಾರಲ್ಲ ಒಂದೊಂದು ನಿಮಿಷ, ಅವನು 10 ಸೆಕೆಂಡ್. ಇದೇನಿದು? 1 ನಿಮಿಷ ನಾನು ನೋಡಿ ಇವ್ರ ತರ ಎಲ್ಲ ಬಿಲ್ಡಪ್ ತಗೊಳಲ್ಲ. ನಾನು ಇದನ್ನ 1.5 ನಿಮಿಷ ಆಧಾರ ತಗೋತೀರಿ. ಯಾಕಂದ್ರೆ ನಾವು ಮನುಷ್ಯರ ತರ ತಿನ್ಬೇಕು, ವಿಡಿಯೋಗೋಸ್ಕರ ಪ್ರಾಣಿಗಳ ತರ ತಿನ್ಬಾರ್ದು ನಾವು. ಇಲ್ಲ 1 ನಿಮಿಷದಲ್ಲಿ ತಿನ್ಬೋದು ಆರಾಮಾಗಿ. ನಿಂಗೇನ್ ಅನ್ಸುತ್ತೆ ಮಟ? ಇದನ್ನೆಲ್ಲ ನೋಡಿದ್ಮೇಲೆ ನಿನ್ ಕೇಳಿ ತಿನ್ನಕ್ ಆಗತ್ತಾ ಇಲ್ವಾ? ಆಗುತ್ತೆ. ಎಷ್ಟು ಟೈಮ್ ಅಲ್ಲಿ ಆಗುತ್ತೆ? ನಿನ್ಗೆ ಆಗುತ್ತೆ ಗೊತ್ತು, ನಿನ್ ಬಾಡಿ ನೋಡ್ತಾರೆ ಅನ್ಸುತ್ತೆ ನಿನ್ಗೆ ಆಗುತ್ತೆ ಅಂತ. ಎಷ್ಟು ಟೈಮ್ ತಗೋ? ನೋಡಿ ಅದನ್ನ. ಎಷ್ಟು ಟೈಮ್? ಒಂದು ಗೆಸ್ ಸಾಕು. 1 ನಿಮಿಷ. 1 ನಿಮಿಷ? ಇದನ್ನ ನೀನು 1 ನಿಮಿಷ ತಿಂತೀಯ? ಹೌದು. ರೈ ಆಗೋ ಕೆಲಸ ಮಾತಾಡ್ಬೇಕಡ. ನೋಡ್ರಿ ಅದನ್ನ ಬಂದಿ. ಸರಿ ನೋಡಿ, ಪ್ರೂಫ್. 1 ನಿಮಿಷದಲ್ಲಿ ಇದನ್ನ ಚೂಪಾಗಿರೋದನ್ನ ನಮ್ಮ ಹುಡುಗ ಹಾಕೊಂಡ್ ತಿಂತಾನಂತೆ. ಎಲ್ಲಿಗೆ ಹಾಕೊಂತಾನೆ ಗೊತ್ತಿಲ್ಲ, ನೋಡುವ. ಸ್ಟಾರ್ಟ್ ಮಾಡುವ. ಒಂದು ಟ್ವಿಸ್ಟ್ ಅಂತ ಹೇಳದ್ನಲ್ಲ, ಆ ಟ್ವಿಸ್ಟ್ ಏನಂತಂದ್ರೆ, ಹೌದು ಟ್ವಿಸ್ಟ್ ಏನು ಅಂತ ಫಸ್ಟ್ ತಿಳ್ಕೊಂಬಿಡೋಣ. ಏನ್ ಹೇಳಿ? ಟ್ವಿಸ್ಟ್ ಏನಂತ ಅಂದ್ರೆ ಕೈ ಯೂಸ್ ಮಾಡಂಗಿಲ್ಲಪ್ಪ, ಬರೀ ಬಾಯಲ್ಲಿ ತಿನ್ಬೇಕು. 1 ನಿಮಿಷ 10 ಸೆಕೆಂಡ್. ಇವಾಗ ನೋಡುವ, ಇವಾಗ ಚಾಲೆಂಜ್ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಓ ಬೈ ಸೊ ಲೇಟ್ ಆಗ್ತದೆ. ಚಾಲೆಂಜ್ ಮೊದಲೇಟ್ ಮಾಡೋಣ, ಆಮೇಲೆ ಸೂರ್ಯ ಮುಳುಗಿದ್ರೆ ನಮ್ಮ ಹುಡುಗರು ಕಾಣಲ್ಲ ಸ್ವಲ್ಪ ಜನ. ಸ್ಟಾರ್ಟ್ ಮಾಡುವ. ನಮ್ಮ ಹುಡುಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇವ್ನು ಕೊಟ್ಟಿದ್ ಬಿಲ್ಡಪ್ಗೆ ಇವ್ನು ಏನ್ ಮಾಡ್ತಾನೆ ನೋಡುವ. ಟೈಮರ್ ಸ್ಟಾರ್ಟ್ ಮಾಡ್ತಾ ಇದೀನಿ ಪ್ರದ್ಯೋ. 3, 2, 1 ಸ್ಟಾರ್ಟ್. ತಿನ್ನೋದ್ ನೋಡು. ಪರವಾಗಿಲ್ಲ, ಹುಡುಗ ಬಾಯ್ ಹಾಕಿದ್ರಲ್ಲಿ ಸ್ವಲ್ಪ ಟ್ಯಾಲೆಂಟ್ ಇದೆ. ಇಲ್ಲ ನಂಗಿಲ್ಲ. ಮೋಟ ಹಿಂದೆ ಕಂಟೆಸ್ಟೆಂಟ್ ಪಾಪ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಬಾರೋ ಕುತ್ಕೋ. ಇದು ಸ್ಟ್ರಾಟಜಿ ನೀನು ಬಿಲ್ಡ್ ಮಾಡ್ಬೇಕಲ್ಲ, ಹೆಂಗ್ ತಿನ್ಬೇಕು ಅಂತ. 35 ಸೆಕೆಂಡ್ಸ್ ಆಗಿದೆ ಪ್ರದ್ಯೋ. ನೀನ್ ಕೊಟ್ಟಿದ್ ಬಿಲ್ಡಪ್ ನೋಡಿದ್ರೆ 1 ನಿಮಿಷದಲ್ಲಿ ತಿನ್ಬಿಡ್ತೀನಿ, ಮಾಡ್ಬಿಡ್ತೀನಿ. 1 ನಿಮಿಷ 11 ಸೆಕೆಂಡ್ ಆಯ್ತಪ್ಪ. ಸ್ವಲ್ಪ ಪ್ರೀತಿ ಅಷ್ಟೇ. ಬಾ ಅವ್ನು ತಿನ್ನೋದ್ ನೋಡಿದ್ರೆ ನಿಮ್ಗೆ ಅನ್ಸ್ಬೇಕು ಎಷ್ಟು ಇದರಿಂದ ಪಾಪ ಹೊಟ್ಟೆ ಇಸ್ಕೊಂಡವನು. ಆದ್ರೆ ಊಟ ಆಗ್ತಾ ಇದಾರೆ ಅವ್ರಿಗೆ, ಚೆನ್ನಾಗಿ ತಿಂತಾರೆ. 1-2 ನಿಮಿಷ ಹತ್ತತ್ರ ಬಂತು. 1 ನಿಮಿಷ ಅಂತ ಹೇಳಿದವರು 2 ನಿಮಿಷಕ್ಕೆ ಬರ್ತಾ ಇದಾರೆ. 6.5 hours later. ಬರಲ್ಲ ನಮ್ಮ ಹುಡುಗ ಕರೆಕ್ಟ್ ಆಗಿ 2 ನಿಮಿಷ 29 ಸೆಕೆಂಡ್, ಮಿಲಿ ಸೆಕೆಂಡ್ಸ್ 41. End of flashback. 1 ನಿಮಿಷದೊಳಗಡೆ ತಿಂತೀನಿ. ಓ ಬೈ ಎಲ್ಲರಿಗೂ ಇಷ್ಟೇ ಕೌಂಟ್ ಕೊಡ್ಬೇಕು. ಸೊ ಒಂದ್ಸರಿ ನೋಡ್ಕೊಂಬಿಡಿ, ಇದೇ ತರ ನಾಯಿ ತಿನ್ನಂಗ್ ತಿನ್ಬೇಕು. ಇದು ಸಾಮಾನ್ಯವಾಗಿ ನಾವು ಇದು ಚಾಕುಲ್ ಕಟ್ ಮಾಡಿದ್ರು ಇಷ್ಟು ಲೆವೆಲ್ ಆಗಿ ತಿನ್ನಕ್ಕಾಗಲ್ಲ ನಾವು. ನಮ್ಮ ಹುಡುಗ ವಿತೌಟ್ ಕೈ ಯೂಸ್ ಮಾಡಿ ತಿಂದಾನೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಕರೆಯುವ ಟೈಮ್ ಆಯ್ತು. ಮೋಟ ಅವರೇ ದಯವಿಟ್ಟು ಪ್ರದರ್ಶಿ. ಇವಾಗ ಅವ್ನು ತಿಂದಿದ್ ನೋಡಿದೆ, ಅಂದ್ರೆ ಸರಿ ತಿಂದ, ಅದೇ ವಿಷಯ. ಬಟ್ 2 ನಿಮಿಷ 29 ಸೆಕೆಂಡ್, ಮಿಲಿ ಸೆಕೆಂಡ್ಸ್ 41. ಅದನ್ನ ಬೀಟ್ ಮಾಡ್ಬೇಕು ಅಂತ ಅಂದ್ರೆ ಅಲ್ಲಿ ನಮ್ಮ ಹುಡುಗ ಇರೋದು ಬಿಡ್ತಾ ಇಲ್ಲ. ಬಾಸ್ ಬಿಟ್ಬಿಡಿ, ಅದಾದ್ರು ಸ್ವಲ್ಪ. ತಿನ್ನಕ್ಕೆ ಇವಾಗ ರೆಡಿ ಆಗಿದ್ದಾನೆ. ಅವನು ಎಲ್ಲೂ ನೋಡ್ತಾ ಇಲ್ಲ, ಅಣ್ಣನ್ ಬಿಟ್ರೆ. ನಮ್ಗೆ ಭಯ ಆಗತ್ತೆ ಅವ್ನು ನೋಡ್ತಾ ಇರೋದು ನೋಡಿದ್ರೆ. ಸೊ ಮೋಟ, ಆನ್ ದ ಕೌಂಟ್ ಆಫ್ 3, 2, 1 ಸ್ಟಾರ್ಟ್. ಓಹೋ, ಪ್ರಜ್ಯುಗಿಂತ ಭಯಂಕರವಾಗಿ ಭಯ ಆಗ್ದ. ನೀವೇನೇ ಹೇಳಿ, ನಮ್ಮ ಹುಡುಗರು ಬಾಯ್ ಹಾಕೋದ್ರಲ್ಲಿ ಏನ್ ಕಮ್ಮಿ ಇಲ್ಲ. ಅರ್ಧ ಮುಗ್ಸೇ ಬಿಟ್ನಲ್ಲ. ಟೈಮ್ ನೋಡಿ. ಗೈಸ್ 30 ಸೆಕೆಂಡ್ಸ್. ನಾಯಿಗಿಂತ ಕಡೆಯಾಗಿ ತಿಂತಾವನೆ. ನೀವ್ ಏನಾದ್ರು ಅನ್ಕೊಳ್ಳಿ, ನನ್ಗೆ ಯಾಕೋ ಇವನೇ ವಿನ್ನರ್ ಅನ್ಸ್ತಾ ಇದೆ. ಯಾಕಂದ್ರೆ ತಿನ್ನೋರಿದ್ದಾರೆ, ಈ ರೇಂಜಿಗೆ ತಿನ್ನೋರಿಲ್ಲ. ಯಾವಾಗ್ಲೇ ಮುಗ್ಸೇ ಬಿಟ್ಟ ಅಂತ ಅನ್ಸ್ತಾ ಇದೆ. ಆಯ್ತು. ಏನೋ ಅದು ಏನೋ ಹಂಗ್ ತಿಂದಿದ್ಯಾ? ಸೊ
ರೆಕಾರ್ಡ್ ಕ್ರಿಯೇಟ್ ಮಾಡಿದಾನೆ ದನ ನನ್ನ ಮಗ. 1 ನಿಮಿಷ ಮಿಲಿ ಸೆಕೆಂಡ್ಸ್ 41. ನೋಡು ಆಯ್ತಲೇ ನಾನೇ ಹಂಗ್ ತಿಂದೆ ಅಂದ್ರೆ ಪ್ರದೀಪ್ ಇದು ಇವನ್ ಟೈಮು. ನಿನ್ಗೆ ಏನ್ ಅನ್ಸುತ್ತೆ? 1 ನಿಮಿಷ ಕಣೋ, ನನ್ಕಿನ್ನು 50% ಒಳಗಡೆ ಮುಗಿಸಿದಾನು. ಏನು ಊಟ ಅದು? ಇದು ನೀವು ಹಿಂಗ್ ತಿನ್ಬೋದು, ಅದೇ 10 ದಿವಸ ಊಟ ಮಾಡ್ಬಾರ್ದು ನೀವು. ಅವಾಗ ನೀವು ಈ ತರ ರೇಂಜ್ ಅಲ್ಲಿ ತಿನ್ಬೋದು. ಯಾಕೋ ಹಿಸ್ಟ್ರಿ ಕ್ರಿಯೇಟ್ ಮಾಡಂಗಿದ ನೀನು. ನಮ್ಮವರು ನಾವು RCB ಫ್ಯಾನ್ಸ್ ನೋಡ್ತಾ ಇದೀವಿ, ಹಿಸ್ಟ್ರಿ ಮೇಲೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದಾರೆ. ಇಲ್ಲಿವರೆಗೂ ಬಂದಿರೋದ್ರಲ್ಲಿ RCB ಗಿಂತ ಒಳ್ಳೆ ಟೀಮ್ ನಾನು ನೋಡಿಲ್ಲ. ನೋಡೋದು ಇಲ್ಲ. ನೋಡು ಮಗ, ನಾನ್ ತಿಂದಿದ್ ನೋಡಿದಾಯ್ತು, ನೀನು ಮೋಟಾ ತಿಂದಿದ್ ನೋಡಿದಾಯ್ತು. ನಾನ್ 2.5 ನಿಮಿಷದ್ನಲ್ಲಿ ತಿಂದ್ರೆ ಅವ್ನ ಅಣ್ಣ 1 ನಿಮಿಷದ್ನಲ್ಲಿ ತಿಂದಿದ್ದಾನೆ. ಸೊ ಇವಾಗ ಎಷ್ಟ್ ನಿಮಿಷದ್ನಲ್ಲಿ ತಿಂತೀಯ ಅಥವಾ ಸೆಕೆಂಡ್ಸ್ ನಲ್ಲಿ ತಿನ್ಬೇಕು? ಅವ್ನ್ಗೆ ಏನಾದ್ರು ನೀನು ಟೈಮರ್ ಟಾರ್ಗೆಟ್ ತರ ನೀನ್ ಏನಾದ್ರು ಸೆಟ್ ಮಾಡಂಗಿದ್ರೆ ಸೊ ಇವಾಗ ನೀನ್ ಹೆಂಗ್ ತಿಂತ್ಯಾ, ನೀನ್ ಏನು ಪ್ಲಾನ್ಸ್ ಇದೆ ಅದನ್ನ ಹೇಳು ಸ್ವಲ್ಪ. ಸೊ ಇವಾಗ ನಾನು ಡೀಪ್ ಸ್ಟ್ರಾಟಜಿ ಮಾಡ್ತಾ ಇದೀನಿ. ಇವನು ತಿಂದಿದ್ದು ರೀತಿ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಪ್ರಾಣಿಗಳು ತಿನ್ನೋದು ಒಂದು, ಮನುಷ್ಯರು ತಿನ್ನೋದು ಒಂದು. ನಾನು ಮನುಷ್ಯರು ಜನಾಂಗಕ್ಕೆ ಸೇರಿದವನು. ಓ ಬೈ, ನಾನು ಆದಷ್ಟು ಟ್ರೈ ಮಾಡ್ತೀನಿ, ಇವನ್ನ ಬೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದ್ರೆ ಮಂಚ ಆಗಲ್ವಲ್ಲ. ಅದೇ ಮನುಷ್ಯನ್ ತರ ತಿನ್ನಕ್ ಟ್ರೈ ಮಾಡ್ತೀನಿ. ಆದಷ್ಟು ಚಿಕ್ಕ ಪೀಸೇ ತಗೊಂಡಿದೀನಿ. ನಿಮ್ಗೆ ಎಲ್ಲರಿಗೂ ಸ್ಕ್ಯಾಮ್ ಮಾಡಿ ನೋಡಿ ಇಲ್ಲಿ ಚಿಕ್ ಪೀಸ್ ತಗೊಂಡಿದ್ದಾನೆ. ಇವನೇ ಚಾಲೆಂಜ್ ಇಟ್ಬಿಟ್ಟು ಚಿಕ್ ಪೀಸ್ ತಗೊಂಡಿದ್ದಾನೆ. ಏನ್ ಸರ್ ಇದು? ಸೊ ಇವಾಗ ಗೈಸ್, ರೆಡಿ ಫಾರ್ ದ ಮಿರಾಕಲ್, ಯು ವಿಲ್ ಸಿ ನೌ. ನೋಡ್, ರೆಡಿ 3, 2, 1 ಸ್ಟಾರ್ಟ್. ಓ, ಇವನು ಸರಿಗ್ ಬಾರಿಸ್ತವನ್ ಗುರು. ಸೆಟ್ ಮಾಡಿದೆ ಇವನು, ಬಾರಿಸ್ಲೇಬೇಕಲ್ವಾ? ಆಲ್ರೆಡಿ 27 ಸೆಕೆಂಡ್ ಆಗಿದೆ. ನಮ್ಮ ಹುಡ್ಗ ಇವಾಗ ಮಂಚದಿಂದ ಪ್ರಾಣಿ ಆಗಿದ್ದಾನೆ, ಹಂಗೆ ತಿಂತಿದ್ದಾನೆ. ಬೀಜಾನು ಬಿಡ್ತಿಲ್ಲ. ಅಲ್ಲಿ ನೋಡಿ ಸ್ವಲ್ಪ ಕ್ಯಾಮ್ರಾಮನ್, ಅಲ್ಲಿ ಒಂಚೂರು ಫೋಕಸ್ ಮಾಡಿ. ಅಲ್ಲಿ ಬೀಜಾನು ಬಿಡ್ತಿಲ್ಲ ಅವನು. ಓ, ಫುಲ್ ಖಾಲಿ ಆಗಂಗಿದೆ. ಇನ್ನೇನು ಮುಗೀತು. 55 ಸೆಕೆಂಡ್ ಆಗ್ತಾ ಇದೆ. ಇನ್ನು ತಿನ್ಬೇಕಪ್ಪ. ಅಲ್ಲಿ ಇನ್ನೂ ಒಂಚೂರು ಇದೆಯಾ? 59. ಅಯ್ಯ, ಇನ್ನೂ ಒಂಚೂರು ಇದೆಯಾ? ಇನ್ನೂ ಒಂಚೂರು. ಇದೆಲ್ಲ ನಾನ್ ಟೈಮರ್ ಆಫ್ ಮಾಡ್ಬಿಟ್ಟೆ. ಹಂಗಂದ್ರೆ ಓಕೆ, 50% ಅನ್ಕೋ. 59 ಸೆಕೆಂಡ್ಸ್ಗೆ ತಿಂದಿದ್ದಾನೆ ಇವನು. ಕೌಂಟ್ ಇಲ್ಲ ಆಕ್ಚುಲಿ. ನೋಡಿಲ್ಲ, ಇಲ್ಲಿ ಸ್ವಲ್ಪ ಇಲ್ಲೆಲ್ಲ ಬಿಟ್ಟಿದ್ದಾರೆ. ನೋಡಿ, ಇದೆಲ್ಲ ಕೌಂಟ್ ಇದೆ. ಇದೆಲ್ಲ ಹಣ್ಣೆ ಗುರು. ಇದು ಚಿಕ್ಕದು ಓಕೆ. ಈ ಇದೆಲ್ಲ ಓಕೆ, ಯಾಕಂದ್ರೆ ಇದು ಸ್ವಲ್ಪ ದೊಡ್ಡದಿದೆ. ಇಲ್ಲಿ ನೋಡಿ, ತಿನ್ಬಿಡೋದು ಕೈಯಲ್ಲಪ್ಪ. 1 ಸೆಕೆಂಡ್, ಅದಕ್ಕೆ 2 ಸೆಕೆಂಡ್ ಆಡ್ ಮಾಡ್ಬಿಡ್ತೀವಿ ಅಷ್ಟೇ. 1 ಮಿನಿಟ್. ಓಕೆ, ಇವರಿಬ್ರು ಮಧ್ಯ ಟೈ. ಇವರಿಬ್ರು ಮಧ್ಯ ಟೈ ಆಗಿದೆ. ಒಂಚೂರು ಇತ್ತಲ್ವಾ, ಸೊ ಇವರಿಬ್ರು ಮಧ್ಯ ಟೈ ಮಾಡೋದು. ಸೊ ಮನುಷ್ಯ ತಿನ್ನೋದು ಬೇರೆ, ಪ್ರಾಣಿ ತಿನ್ನೋದು ಬೇರೆ ಅನ್ಬಿಟ್ಟು ಇವನು ಬಕಾಸುರ ತರ ತಿಂದಿದ್ದಾನೆ. ಇದಕ್ಕೆ ಏನ್ ಹೇಳ್ತೀರಾ ಫ್ರೆಂಡ್ಸ್? ನೀವೇ ಒಂಚೂರು ಕಮೆಂಟ್ ಮಾಡಿ, ಗೊತ್ತಾಗತ್ತೆ ನಮ್ಗೂನು. ನಾನು ಎಫರ್ಟ್ ಹಾಕ್ಬೇಕು, ಮಿಕ್ಕಿದು ರಿಸಲ್ಟ್ ಏನಿದೆ ದೇವ್ರದ್ದು. ಕೃಷ್ಣ ಏನ್ ಹೇಳಿದಾನೆ? ಬರೀ ಪ್ರಯತ್ನ ಮಾಡಿ, ಫಲ ನನಗೆ ಬಿಟ್ಬಿಡಿ. Okay, ದೂರ ಹೋಗು. ಮಾಡೋದು. So, ಇದು ನೀವು ಭಗವದ್ಗೀತೆ ಎಲ್ಲ ಓದ್ತಿದ್ದೀರಾ ಹಂಗಂದ್ರೆ? ಅದನ್ನ ಇಂಪ್ಲಿಮೆಂಟ್ ಮಾಡಿದೀನಿ. ಅದನ್ನ ಇಂಪ್ಲಿಮೆಂಟ್ ಮಾಡಿದೀರಾ? ಹೌದು. ಸೊ ಇವಾಗ ನಾನ್ ಗೆದ್ದಿದ್ದೀನಿ ಲೆಕ್ಕದ ಪ್ರಕಾರ. ಗೆದ್ದಿಲ್ಲ, ಟೈ ಆಗಿದೆ. ಟೈ ಆಗಿದೆ ಅಂತ ಇವನ್ ಬಾಯಿಂದ ಹೇಳ್ತಾ ಇದ್ದಾನೆ, ಆದ್ರೆ ಗೆದ್ದಿರೋದ್ ನಾನೇ. ಆಕ್ಚುಲಿ ನಾನೇ ಗೆದ್ದಿದ್ದು, ಅದು ನೀನ್ ಗೆದ್ದೆ ಅಂತ ಹೇಳ್ತಾ ಇದ್ಯಾ? ದೂರ ಹೋಗು. ಸೊ ನಿಮ್ಗೇನ್ ಅನ್ಸುತ್ತೆ? ಅಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟು 2.5 ನಿಮಿಷ ಲೀಸ್ಟ್. ಪರವಾಗಿಲ್ಲ, ನಾವು ನಾನಾಗಿದ್ರೆ ತಗೊಂಡು ನಾವು ಅಷ್ಟೊತ್ತು ತಗೊಂಡಿದ್ದೀರಿ. ನೀವು ಚಿಕ್ಕ ತಗೊಂಡು 1 ನಿಮಿಷ ತಗೊಂಡಿದ್ದೀರಾ ಅಷ್ಟೇ. ಸೊ ಇವಾಗ ನಮ್ಮ ಹುಡುಗರು ಜಾಯಮಾನದಲ್ಲಿ ನಾಚಿಕೆ ಅನ್ನೋದು ಏನು ಇರಲ್ಲ ಅಂತ ನಿಮ್ಗೆ ಗೊತ್ತಿರತ್ತೆ. ಅದರಲ್ಲಿ ಇರುತ್ತೆ ಪ್ರೂಫ್ ಇವನು ಗೆದ್ದಿರೋದು ನಾನೇ. ಸೊ ಖುಷಿ ಪಡ್ತಾ ಇದ್ದೀನಿ. ಸೊ ಚಾಲೆಂಜ್ ಮುಗ್ದಿದೆ, ನೀವೇ ನೋಡಿದ್ರಲ್ಲ. ಸೊ ನಮ್ಮ ಬಾಯ್ಸ್ ಎಲ್ಲ ಒಂದು ಟ್ರೈ ಮಾಡಿದೀವಿ, ಒಂದು ಯೂನಿಕ್ ಆಗಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಇದೇ ತರ ಇನ್ನೂ ಬೆಟರ್ ಮಾಡ್ತೀವಿ ನಾವು ಕಂಟೆಂಟ್ನ, ಯಾವ ವರ್ಸ್ಟ್ ಮಾಡಲ್ಲ. ಯಾಕಂದ್ರೆ ಇದು ಇನಿಷಿಯಲ್ ಸ್ಟೇಜಸ್ ನಮ್ದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಫಸ್ಟ್ ವಿಡಿಯೋ ಇದು ಇನ್ನು ನಮ್ದು. ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.